ಸಿಎಂ ದಾಖಲೆ ಬಜೆಟ್ ಮಂಡನೆ ಅಲ್ಲ ಅನ್ನೋಕೆ ಆಗಲ್ಲ. ಆದ್ರೆ ಇದರ ಹೊಡೆತ ಜನರ ಮೇಲೆ ಹೇಗೆ ಬೀಳುತ್ತೆ ನೋಡಬೇಕು. ಮಂಡ್ಯದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಜೆಟ್ನಿಂದ ಸಮಸ್ಯೆ ಅಂತ ಆರ್ಥಿಕ ತಜ್ಞರು ಹೇಳಿದ್ದಾರೆ. ನಾವು ಜಿಡಿಪಿ ಬೆಳವಣಿಗೆ 25% ಒಳಗಡೆ ಇರಬೇಕು, ಅದನ್ನ ಮೀರಿ ಹೋಗಿದೆ. ಇದನ್ನ ಈ ಬಜೆಟ್ನಲ್ಲಿ ಮರೆಮಾಚಿದ್ದಾರೆ. ಇದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಮಂಡ್ಯದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲವನ್ನೂ ಸಹ ಈ ಬಜೆಟ್ನಲ್ಲಿ ಮರೆಮಾಚಿದ್ದಾರೆ. ಇದರ ಎಫೆಕ್ಟ್ ಇವಾಗ ಗೊತ್ತಾಗಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವು ಜಿಡಿಪಿ ಬೆಳವಣಿಗೆ 25% ಒಳಗಡೆ ಇರಬೇಕು, ಅದನ್ನ ಮೀರಿ ಹೋಗಿದೆ. ಆದರೆ ಆ ಮೀರಿ ಹೋಗಿದ್ದು ಸಹ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನೂ ಸಹ ಒಳಗಡೆ ಮುಚ್ಚಾಕ್ಬಿಟ್ಟಿದ್ದಾರೆ, ಮರೆಮಾಚಿ ಹೋಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವ್ರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ ಜಿ ಡಿ ಪಿ ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ, ಜಿ ಡಿ ಪಿ ಗ್ರೋತ್ನ 25% ಒಳಗೆ ಇವತ್ತು ಅದು ಮೀರಿದೆ. ಬಟ್ ಇವ್ರ ಅಂಕಿ ಅಂಶದಲ್ಲಿ ಮರೆಮಾಚಿರ್ತಕ್ಕಂಥದ್ದೇನಿದೆ, ಇದರ ಎಫೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೋಂಗಿಲ್ಲ. ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದಾರೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವ್ರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ ಜಿ ಡಿ ಪಿ ಗ್ರೋತ್ ಏನಿದೆ 25%. ಬಜೆಟ್ನಲ್ಲಿ ಮಂಡ್ಯದಲ್ಲಿ ಕೈಗಾರಿಕೆ ಘೋಷಣೆ ಅಭಿನಂದಿಸುತ್ತೇನೆ. ಮಂಡ್ಯದಲ್ಲಿ ಎಆರ್ಐ ಕೈಗಾರಿಕೆ ಸ್ಥಾಪಿಸಲು ತೀರ್ಮಾನವನ್ನ ಮಾಡಿದ್ದೇವೆ. 1,000 ಕೋಟಿ ಬಂಡವಾಳ ಹಾಕುವ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಮಂಡ್ಯದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಭೂಮಿ ಎಲ್ಲಿ ಕೊಡ್ತಾರೆ ಅಂತ ಅಧಿಕಾರಿಗಳು ಪರಿಶೀಲಿಸಲಿದ್ದಾರೆ. ಆ ಭೂಮಿ ನಮಗೆ ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನು ಸಹ ನೋಡ್ತೀವಿ. ಮಂಡ್ಯದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಾರ್ಯಕ್ರಮ ಅದು ಮಂಡ್ಯ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿ, ಈಗ ಅದಕ್ಕೆ ನನ್ನ ಅಭಿನಂದನೆ ಇದೆ. ಮಂಡ್ಯ ಜಿಲ್ಲೆಯಲ್ಲೇ ಎಆರ್ಐನ ನಾವು ಸ್ಥಾಪನೆ ಮಾಡತಕ್ಕಂಥದ್ದು ಈಗಾಗಲೇ ನಮ್ಮ ಇಲಾಖೆಯನ್ನು ತೀರ್ಮಾನ ಏನು ಮಾಡಿದ್ದೇನೆ. ಈಗ ಮೊದಲನೇ ಹಂತದಲ್ಲಿ 500 ಕೋಟಿ, ಎರಡನೇ ಹಂತದಲ್ಲಿ ಮತ್ತು 500 ಕೋಟಿ, ಒಟ್ಟು 1,000 ಕೋಟಿ ಅಲ್ಲಿ ಬಂಡವಾಳ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಏನಾಗಿದೆ. ಭೂಮಿ ಎಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ನೀವು ಚರ್ಚೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಆ ಭೂಮಿ ನಮಗೆ ಯಾವ ಮಟ್ಟಕ್ಕೆ ಸೂಕ್ತ ಇದೆ. ನಾನು ಹೇಳಿದ ನಾನು ಪ್ರಶ್ನೆ ಆ ಜಾಗ ಈ ಜಾಗ ಅಲ್ಲ, ಒಟ್ಟಾರೆ ನನಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಉತ್ತಮ ಅಂತ ರೀತಿಯಲ್ಲಿ ಸೌಕರ್ಯ ಕೊಡಬೇಕು ಅವರು KDBಯಿಂದ. ಈಗ ನನಗೆ ನಿನ್ನೆ ದಿನ ಘೋಷಣೆ ಏನು ಮಾಡಿದ್ದಾರೆ ಅವ್ರಿಗೆ ಅಭಿನಂದಿಸ್ತೀನಿ. ಮಂಡ್ಯ ಜಿಲ್ಲೆಗೆ